4ಕ್ಕೆ ಒಂದು ವೇಳೆ ಮಾಡದೆ ಹೋದ್ರೆ ಕೊಹ್ಲಿಯವರು ಇಂಗ್ಲೆಂಡ್ಗೆ ಹೋಗೋರಿದ್ದಾರೆ, ಅದಕ್ಕೆ ಜಲ್ದಿ ಮುಗಿಸ್ಬಿಡೋಣ ಅನ್ನುವಂಥ ಆತುರ. ಈ ಆತುರದಿಂದಾಗೆ ಈ ಘಟನೆ, ಈ ದುರಂತ ಆಯಿತು ಅಂತೇಳಿ. ಇದಕ್ಕೆ ಒಂದು ಮೊದಲನೇದಾಗೆ ಈ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ನಿಖಿಲ್ ಸೋಸಲ್ ಅವ್ರ ಜೊತೆಗೆ ಅವ್ರ ಜೊತೆಗೆ ಈ ಇನ್ನೊಬ್ಬರಪ್ಪ ಅಂತಂದ್ರೆ RCB CEO ರಾಜೇಶ್ ಮೆನನ್, ಇವರಿಬ್ಬರ ಕಾರಣ, ಇವ್ರ ಗಡಿಬಿಡಿಯಿಂದಾಗೆ, ಇವ್ರ ಒತ್ತಡದಿಂದಾಗೆ ಈ ಎಲ್ಲ ಘಟನೆಗಳು ನಡೆದು ಹೋಗಿಬಿಟ್ಟು ಅನ್ನುವಂಥ ಮಾತನ್ನು ಇವತ್ತು ನಮ್ಮ ಮುಂದೆ CID ಇಟ್ಟದ. ಇದಕ್ಕೆ ಏನು ಉತ್ತರ ಬರ್ಬೋದು ಏನು ಅಂತ ನೋಡೋಣ. ಆದರೆ ಈಗಂತ ಮೂಲತಃ RCB ಹೊಣೆಗಾರು. ಸಾಕಷ್ಟು ಗಳಿಸಿದ RCB ಇವತ್ತು ದೊಡ್ಡ ಫ್ರಾಂಚೈಸ್ ಆಗಿದೆ, ದುಡ್ಡು ಸಾಕಷ್ಟು ಗಳಿಸ್ತಾ ಇದೆ. ಅದರ ಹೋದ ಜೀವಗಳಿಗೆ ಏನು ಬೆಲೆ ಕಟ್ಟಲಿಕ್ಕೆ ಸಾಧ್ಯದ? ಆ ಮಾತನ್ನು CID ಅಂತ ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ನೇರವಾಗಿ RCB ಮೇಲೆ ಮತ್ತು ಇವರಿಬ್ಬರ ಮೇಲೆ ಆರೋಪ ಮಾಡಿದ. ಮೊದಲನೇದಾಗಿ ಈಗಾಗಲೇ ಹೇಳಿದಂಗೆ ನಿಖಿಲ್ ಸೋಸಲೆ, ಎರಡನೇವರು ರಾಜೇಶ್ ಮೆನನ್ CEO, ಇವರಿಬ್ಬರ ಕಾರಣ, ನಂತರ ಉಳಿದವರೆಲ್ಲ ಕಾರಣ ಅನ್ನುವಂಥ ಮಾತನ್ನು. ಮತ್ತು ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಆ ವರದಿಯಲ್ಲಿ ಏನೇನು ರೆಕಮೆಂಡ್ ಮಾಡಿದ್ದಾರೆ, ಏನು ಹೇಳಿದಾರಪ್ಪ ಅಂತಂದ್ರೆ ಟಿಕೆಟ್ ಗೊಂದಲವು ಘಟನೆಗೆ ಪ್ರಮುಖ ಕಾರಣವಾಗಿದೆ. ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಆಯ್ತಲ್ಲ, ಟಿಕೆಟದ ಬಗ್ಗೆ ಕಾರಣ ಆಯಿತು. RCB ಸಾಮಾಜಿಕ ಜಾಲತಾಣದಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಉಚಿತ ಟಿಕೆಟ್ ಘೋಷಣೆ ಮಾಡಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ